ದರ್ಶನ್ ಸರ್ ವಿರುದ್ಧ FIR ಮೇಲೆ FIRಗಳು ಆಗ್ತದವೆ. ನಿನ್ನೆ ಒಂದು ಮಹಿಳಾ ಆಯೋಗದವರು FIR ಫೈಲ್ ಮಾಡಿದ್ರು ಒಂದು ಪೊಲೀಸ್ ಸ್ಟೇಷನ್. ಹಾಗೆ ಇವತ್ತು ಇನ್ನೊಂದು ಮಹಿಳೆಯ ಆಯೋಗದವರು ಇನ್ನೊಂದು ಕಡೆ FIRನ ಫೈಲ್ ಮಾಡಿದ್ದಾರೆ. ಹಾಗೆ ಈ FIR ಇಂದ ಏನೋ ಆಗ್ಬಿಡುತ್ತೆ, ದರ್ಶನ್ ಸರ್ಗೆ ಏನೋ ಮಾಡಿಬಿಡ್ತಾರೆ, ಅದೆಲ್ಲ ಸುಳ್ಳು, ಅವೆಲ್ಲ ಎಂಥದ್ದು ಆಗಲ್ಲ. ಬಟ್ ಈ FIR ಫೈಲ್ ಮಾಡೋ ಹಿಂದಿನ ಉದ್ದೇಶಗಳೇನಿರ್ತವೆ ಅಂದರೆ, ಅವರು ಹೇಳಿರ್ತಕ್ಕಂಥ ಮಾತಿನ ಪರಿಣಾಮ ಏನಾಗಿದೆ, ಎಷ್ಟು ಜನಕ್ಕೆ ಬೇಜಾರಾಗಿದೆ, ಎಷ್ಟು ಜನರ ಮನಸ್ಸಿಗೆ ನೋವಾಗಿದೆ, ಹಾಗೆ ಅದನ್ನು ಮುಂದಾದರೂ ತಿದ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ FIRಗಳು ಫೈಲ್ ಆಗ್ತದವೆ. ಹಾಗೆ ಅಲ್ಲಿನ ಮಹಿಳೆಯರು ಕೂಡ ಮಾತಾಡಿದ್ದಾರೆ. ನಾವು ಕೂಡ ದರ್ಶನ್ ಸರ್ ಫ್ಯಾನೇ, ನಮಗೆ ಅವ್ರ ಮೇಲೆ ಯಾವುದೇ ಥರ ಬೇಜಾರು ಕೋಪ ಇಲ್ಲ. ಬಟ್ ಅವರು ಯಾವಾಗ್ಲೂ ಹೆಣ್ಣನ್ನು ನಿಂದನೆ ಮಾಡೋದು, ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಿ ಮಾತಾಡೋದು, ಅವಳ ಇವಳ ಅಂತ ಎಲ್ಲ ಒಂದು ದೊಡ್ಡ ಸಭೆಯಲ್ಲಿ ಅಷ್ಟು ಜನರ ಮುಂದೆ ಅವರನ್ನು ನೋಡಿ ಕಲಿಯೋರು ತುಂಬ ಜನ ಇರ್ತಾರೆ. ಅವ್ರಿಗೆಲ್ಲ ಏನು ಸಜೆಷನ್ನ ಕೊಡ್ತಾ ಇದ್ದಾರೆ ಅವರು, ಹೆಣ್ಮಕ್ಳನ್ನ ಈ ಥರ ಕೀಳಾಗಿ ನೋಡುವಂಥ ಸಜೆಷನ್ ಅವರು ಕೊಡೋದು. ಸೊ ನಾವು ಅವ್ರ ಅಭಿಮಾನಿಯಾಗಿ ನಮಗೆ ತುಂಬ ಮನಸ್ಸಿಗೆ ನೋವಾಗಿದೆ ಅಂತಾನೆ ಹೇಳಿದ್ದಾರೆ. ಎಷ್ಟೋ ಜನ ದರ್ಶನ್ ಸರ್ ಹೆಣ್ಣುಮಕ್ಳು ಗರ್ಲ್ಸ್ ಫ್ಯಾನ್ಸ್ ಅಂತ ಏನಿದ್ದಾರೆ ಅವ್ರಿಗೂ ಕೂಡ ಈ ಮಾತು ಏನೋ ಅವರು ಸ್ಟೇಜ್ ಮೇಲೆ ಹೇಳಿದ್ದಾರೆ, ಅವಳಿಲ್ಲ ಇವಳು ಅಯ್ಯ ನಿಮ್ಮ ಜನ ಅವಳ ಛೀ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಅವರ ಹೆಣ್ಣು ಮಕ್ಕಳು ಅಭಿಮಾನಿಗಳಿಗೂ ತುಂಬಾ ಬೇಜಾರಾಗಿದೆ. ಸೊ ಎಲ್ಲರಲ್ಲೂ ಇರುತ್ತೆ ಆಯಿತಾ, ಎಲ್ಲರಲ್ಲೂ ಒಳ್ಳೆ ವ್ಯಕ್ತಿಗಳೇ ಇರಲ್ಲ ಎಲ್ಲರ ಜೀವನದಲ್ಲಿ. ಸೊ ಬೇಜಾರಾಗಿರುತ್ತೆ ಕೆಲವರಿಂದ, ಅದನ್ನು ಹೇಳೋ ಸ್ಟೇಜ್ಗಳು ಅದಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ದರ್ಶನ್ ಸರ್ ಏನೋ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಅವರು ತುಂಬ ಸ್ಟ್ರೈಟ್ ಫಾರ್ವರ್ಡ್, ತುಂಬ ಸ್ಟ್ರೈಟಾಗಿ ವಿಚಾರಗಳನ್ನ ಹೇಳ್ತಾರೆ. ಅವ್ರು ಹೇಳಿರೋದು ಅವ್ರಿಗೆ, ಅವರ ಮೈಂಡಲ್ಲಿ ಯಾರಿದ್ರು ಅವ್ರಿಗೇನೆ ಆಗಿರ್ಬೋದು. ಬಟ್ ಅಂಥ ಸ್ಟೇಜಲ್ಲಿ ಅಂಥ ದೊಡ್ಡ ಜಾಗದಲ್ಲಿ ಮಾತಾಡಿದಾಗ ಅವರಿಂದ ಇನ್ಸ್ಪೈರ್ ಆಗೋ ಎಷ್ಟೋ ಜನ ಕೂಡ ಇದೇ ಆ ದಿನ ತುಣಿಯುವಂಥ ಸಾಧ್ಯತೆ ತುಂಬಾ ಇರುತ್ತೆ ಆಯಿತಾ. ಅವರನ್ನು ಫಾಲೋ ಮಾಡೋರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು. ಹಂಗಾಗಿ ಈಸ್ ಎನ್ ಸೆಲೆಬ್ರಿಟಿ, ಅವರು ಸೆಲೆಬ್ರಿಟಿಯಾಗಿ ಅವರ ಒಂದು ವಿಚಾರಗಳನ್ನ, ಈ ಥರ ವಿಚಾರಗಳನ್ನೆಲ್ಲ ಅವರ ಪ್ರೈವೇಟಾಗಿ ಯಾರ ಜೊತೆ ಮಾತಾಡ್ತಾರೋ ಪ್ರೈವೇಟ್ ಪ್ಲೇಸ್ಗಳಲ್ಲಿ ಸೊ ಯಾರೂ ಕೇಳಲ್ಲ ಇದನ್ನು ಆಯಿತಾ. ಬಟ್ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಮಾತಾಡುವಾಗ ಈ ಥರ ಒಂದು ಹೇಳಿಕೆಗಳು ಕೊಟ್ಟಾಗ ಎಲ್ಲರಿಗೂ ಬೇಜಾರಾಗುತ್ತೆ. ಸೊ ಏನು ಈ ಥರ ಮಾತಾಡ್ಬಿಟ್ರಲ್ಲ ಹೆಣ್ಮಕ್ಳ ಬಗ್ಗೆ, ಈ ಥರ ಹೇಳ್ಬಿಟ್ರಲ್ಲ, ಛೀ ಅಂತೆಲ್ಲ ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ. ಅವರು ಫೈರ್ ಮಾಡ್ತಾರೆ, ಅದು ಎಲ್ಲಿಗೆ ಹೋಗಬೇಕು ಅಲ್ಲಿ ಬಿಟ್ಟು ಎಲ್ಲ ಕಡೆ ಹೋಗ್ಬಿಟ್ಟು ನಾಟ್ಕೊಳ್ಳುತ್ತೆ ಆಯಿತಾ. ಸೊ ಹಂಗಾಗಿ ದರ್ಶನ್ ಸರು ಈ ಥರ ಒಂದು ಕಾಂಟ್ರವರ್ಸಿಗಳ ಸ್ಟೇಟ್ಮೆಂಟ್ಗಳು ಹೇಳೋದೇ ಬಿಟ್ಬಿಡ್ಬೇಕತ್ತೀಗ. ಉಮಾಪತಿ ಅವರು ಮತ್ತು ದರ್ಶನ್ ಸರ್ ಅವರ ವಿವಾದ ಕೂಡ ತುಂಬ ದೊಡ್ಡದಾಗಿ ಬೆಳ್ಕೊತೈತೆ ಆಯಿತಾ. ಸ್ಟಾರ್ಟ್ ಆಗಿದ್ದು ಹಿಂಗೆ, ಇವಾಗ ಬೆಳ್ಕೊತಾರ ನೋಡೋರು ಹಿಂಗೆ. ಉಮಾಪತಿ ಸರ್ ಕೂಡ ಅವರೂ ತಿರುಗಿ ಬಿದ್ದು ಅವರೂ ಏನೇನೋ ಮಾತಾಡ್ತಾ ಇದ್ದಾರೆ. ನೋಡೋಣ ಇವೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ಸೊ ಹೋಪ್ ಇದಕ್ಕೆ ದರ್ಶನ್ ಸರ್ ರಿಯಾಕ್ಷನ್ ಕೊಡ್ದಿದ್ರೇ ಒಳ್ಳೆಯದು, ಎಲ್ಲ ಅಲ್ಲಲ್ಲೇ ನಿಂತ್ಕೊಳ್ಳುತ್ತೆ. ಸೊ ಆಮೇಲೆ ನಾವು ಇವರು ನಿಂತ್ಕೊಂಡು ಅವರು ನಿಂತ್ಕೊಂಡು ಆಮೇಲೆ ಅದಿನ್ನೇನೋ ಒಂದು ಎಡ್ವರ್ಟ್ಗಳಾಗೋದು ಬೇಡ ಅಂತ ನಾನು ಅನ್ಕೋತೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡೋಗಿ ಹಾಗೆ ಹೋಗಿಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.